ಹಾಯ್ ಹಲೋ ನಮಸ್ತೆ, ವೆಲ್ಕಮ್ ಟು ಮೈ ನ್ಯೂ ಪೂರ್ವಿ ವಿನು ಗೌಡ ಯೂಟ್ಯೂಬ್ ಚಾನಲ್. ಇವತ್ತು ಏನು ವಿಶೇಷ ಅಂದರೆ ಇವತ್ತು ಚಿಕನ್ ಫ್ರೈ ಮಾಡ್ತಿದ್ವಿ. ಅಂದರೆ ನಾನು ಮಾಡ್ತಿಲ್ಲ, ನಮ್ಮ ಮಮ್ಮಿ ಮಾಡ್ತಿದ್ದಾರೆ. ಸೊ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋಣ ಬನ್ನಿ. ತುಂಬ ಸಿಂಪಲ್ ಮತ್ತು ತುಂಬ ಈಸಿ ರೆಸಿಪಿ, ತುಂಬ ಟೇಸ್ಟಿಯಾಗೂ ಇರುತ್ತೆ. ಸೊ ಕಮ್ ಆನ್ ಲೆಟ್ಸ್ ಸಿ. ಅದನ್ನ ಗ್ರೀನ್ ಚಿಕನ್ ಅಂತಲೂ ಹೇಳ್ಬೋದು, ಇಲ್ಲಾಂದರೆ ಕೋರಿಯಂಡರ್ ಚಿಕನ್ ಅಂತಲೂ ಹೇಳ್ಬೋದು. ಓಕೆ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಹೇಳ್ತೀನಿ ಬನ್ನಿ. ಇವರೇ ನಮ್ಮ ಮಮ್ಮಿ. ಸೊ ಬನ್ನಿ, ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ನೋಡೋಣ. ಒಂದು 4-5 ಲವಂಗ, ಒಂದು ಚಕ್ಕೆ, ಒಂದು 5 ಹಸಿಮೆಣಸಿನ್ಕಾಯಿ, 1 ಇಂಚು ಶುಂಠಿ, ಮತ್ತು ಒಂದು ಗೆಡ್ಡೆ ಬೆಳ್ಳುಳ್ಳಿ, ಮತ್ತು ಒಂದು ಅರ್ಧ ಕಾಯಿ, ಮತ್ತು ಒಂದು ಅರ್ಧ ಕೊತ್ತಂಬರಿ ಸೊಪ್ಪು. ಓಕೆನಾ? ನಿಮ್ಮ ಖಾರ ಬೇಕಂದರೆ ನಿಮ್ಮ ಖಾರ ತಕ್ಕಂತೆ ನೀವು ಹಾಕ್ಕೊಳ್ಬೋದು. ಸೊ ಇಷ್ಟು ಐಟಮ್ಸ್ನ ನಾವು ಗ್ರೈಂಡ್ ಮಾಡ್ಕೊಂಬರೋಣ. ಓಕೆ ಫ್ರೆಂಡ್ಸ್, ಈಗ ಕಂಟಿನ್ಯೂ ಮಾಡ್ತಿದ್ದೀನಿ. ಈಗ ಚಿಕನ್ ಮಾಡುವ ವಿಧಾನ ತೋರಿಸ್ತೀನಿ. ಫಸ್ಟು ಒಂದು ಕಡಾಯಿಗೆ 2 ಟೇಬಲ್ ಸ್ಪೂನ್ ಆಫ್ ಆಯಿಲ್ ಹಾಕ್ಕೊಳ್ಳಿ. ಅದಾದಮೇಲೆ ಚಿಕನ್ ಆ್ಯಡ್ ಮಾಡ್ತಾ ಇದ್ದಾರೆ. 1/2 kg ಚಿಕನ್ನು. ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಬೇಕು. ಒಂದ್ಸರಿ ತಿರ್ಸ್ಕೊಳ್ಳೋಣ. 1/2 kg ಚಿಕನ್ ತಗೊಂಡಿದ್ದೀನಿ. ಸ್ವಲ್ಪ ಅರಿಶಿನ ಹಾಕ್ತಿದ್ದೀನಿ, ಟರ್ಮರಿಕ್ ಪೌಡರ್. ಪುಡಿ ಮಾಡ್ಕೊಂಡು ಒಂದು 1/4 ಪಿಂಚಷ್ಟು ಟರ್ಮರಿಕ್ ಪೌಡರ್ ಅಂದರೆ ಅರಿಶಿನ ಹಾಕ್ಕೊಂಡಿದ್ದೀನಿ. ಚೆನ್ನಾಗಿ ಸುಂಡ್ಲಿ. ಇವಾಗ ಚಿಕನ್ ಸುಂಡಾದ್ಮೇಲೆ ಪುನಃ ತೋರಿಸ್ತೀನಿ, ಆಮೇಲೆ ಏನು ಆ್ಯಡ್ ಮಾಡಬೇಕಂತ ಹೇಳ್ತೀನಿ. ಸೊ ಚಿಕನ್ ಇವಾಗ ನೋಡ್ತಾ ಇರ್ಬೋದು ನೀವು. ಈಗ ಅರಿಶಿನ ಆ್ಯಡ್ ಮಾಡಿದ್ದೀನಿ, ಸ್ವಲ್ಪ ಅದು ಸುಂಡ್ಲಿ. ಸುಂಡಾದ್ಮೇಲೆ ಏನು ಇಂಗ್ರೀಡಿಯೆಂಟ್ಸ್ ಆ್ಯಡ್ ಮಾಡಬೇಕು ನಾನು ಹೇಳ್ತೀನಿ. ಈಗ ನೋಡಿ, ಚಿಕನ್ ಎಲ್ಲ ಸುಂಡಿದೆ. ಒಂದು 10 ನಿಮಿಷ ಚೆನ್ನಾಗಿ ಫ್ರೈ ಆಗಿದೆ. ಅದು ನೀರೆಲ್ಲ ಅಂಶ ಎಲ್ಲ ನಿಂತ್ಕೊಂಡಿದೆ. ಈಗ ನೋಡಿ, ಈಗ ರುಬ್ಬಿರೋ ಮಿಶ್ರಣವನ್ನು ಆ್ಯಡ್ ಮಾಡ್ತೀವಿ. ಇದು ಆ್ಯಡ್ ಮಾಡಿದ್ಮೇಲೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳೋದು. ಗ್ರೇವಿ ಟೈಪ್ ಬೇಕಂದರೆ ನಿಮ್ಗೆ ಎಷ್ಟು ಬೇಕಷ್ಟು ನೀರು ಹಾಕೋಬೋದು. ಇಲ್ಲಾಂದರೆ ನಿಮಗೆ ಡ್ರೈ ಬೇಕಂದರೆ ಒಂದು ಅರ್ಧ ಹಾಕ್ಕೊಳ್ಳಿ. ಇಲ್ಲಾಂದರೆ ನಿಮಗೆ ಗ್ರೇವಿ ಟೈಪ್ ಬೇಕಂದರೆ 1 ಗ್ಲಾಸ್. ನಿಮ್ಗೆ ಹೆಂಗೆ ಅನಿಸುತ್ತೆ ಆ ಥರ ಮಾಡ್ಕೊಳ್ಬೋದು ಚಿಕನ್. ಸೊ ಈಗ ಆ್ಯಡ್ ಮಾಡಿದ್ದೀವಿ. ಒಂದು 10 ಮಿನಿಟ್ಸ್ ಅದು ಈಗ ಬೇಯಬೇಕು. ಬೆಂದಾದ್ಮೇಲೆ ಹೇಗೆ ಬರುತ್ತೆ ತೋರಿಸ್ತೇನೆ. ನೋಡಿ ಫ್ರೆಂಡ್ಸ್, ಈಗ ಆಲ್ರೆಡಿ ಚಿಕನ್ ರೆಡಿ ಆಗಿದೆ. ಚೆನ್ನಾಗಿ ಕುದ್ದಿದೆ, ಚೆನ್ನಾಗಿ ರೆಡಿ ಆಗಿದೆ. ಆ್ಯಕ್ಚುಲಿ ನಾನು ಇದನ್ನ ಫ್ರೈ ಅಂತ ಹೇಳಿದ್ದೆ, ಬಟ್ ಇದು ಗ್ರೇವಿ ಟೈಪ್ ಆಗಿದೆ. ನಮಗೆ ವೈಟ್ ರೈಸಿಗೆ ಬೇಕು, ಸೊ ಹಾಗಾಗಿ ಗ್ರೇವಿ ಟೈಪ್ ಮಾಡಿದ್ದೀವಿ. ನೀವು ಡ್ರೈ ಆದರೂ, ಈಗ ಅನ್ನ ಸಾಂಬಾರಿಗೆ, ಬೇಳೆ ಸಾಂಬಾರಿಗೆ ಡ್ರೈ ಆದರೂ ಮಾಡ್ಕೊಂಡು ತಿನ್ಬೋದು, ಇಲ್ಲ ಈ ರೀತಿ ಗ್ರೇವಿ ಟೈಪ್ ಆದರೂ ಮಾಡ್ಕೊಂಡು ತಿನ್ಬೋದು. ಗೀ ರೈಸ್ಗೆ, ವೈಟ್ ರೈಸ್ಗೆ ಮತ್ತು ರಾಗಿ ಮುದ್ದೆಗೆ ಎಲ್ಲದಕ್ಕೂ ಚೆನ್ನಾಗಿ ಸೂಟ್ ಆಗುತ್ತೆ. ಸೊ ಬೇಗ ಬೇಗ ಹೋಗಿ ಟ್ರೈ ಮಾಡಿ, ರೆಸಿಪಿ ಹೇಗಿತ್ತು ಅಂತ ಹೇಳಿ. ಓಕೆನಾ? ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಕೊತ್ತ ಅಂತ ಕುದೀತಾ ಇದೆ. ಆಲ್ಮೋಸ್ಟ್ ಎಲ್ಲ ಆಗಿದೆ, ರೆಡಿ ಆಗಿದೆ. ಈಗ ಏನೇ ಇದ್ರೂ ನಾವು ಬ್ಯಾಟಿಂಗ್ ಮಾಡಿ ಹೇಗಿತ್ತು ಅಂತ ಹೇಳಬೇಕು. ನೀವು ಹೇಳಿ, ಯಾಕಂದರೆ ನಾವು ಅದು ತಿಂತಾನೆ ಇರ್ತೀವಿ, ಮಾಡ್ಕೊಂಡು ಮನೇಲಿ ತಿಂತಾನೆ ಇರ್ತೀವಿ. ಸೊ ಈ ಥರನೇ ನೋಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಇದು ಹೇಗಿತ್ತು ರೆಸಿಪಿ ಅಂತ ಹೇಳೋದು ಮಾತ್ರ ಮರಿಬೇಡಿ. ಓಕೆ, ಬಾಯ್.